ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಈ ದಿನ ಮಕರ ಸಂಕ್ರಾಂತಿಯ ಆಧಾರದ ಮೇಲೆ ಉತ್ತರಾಯಣ ಪುಣ್ಯಕಾಲವು ಈ ಜನವರಿ 14ರಂದು ಶುರುವಾಗಿದೆ. ಈ ಉತ್ತರಾಯಣ ಪುಣ್ಯಕಾಲದಂದು ನಾವು ಪ್ರಕೃತಿ ಪರವಾಗಿ ನೋಡಿಕೊಂಡರೆ ಈ ರಾತ್ರಿ ಸಮಯ ಕಡಿಮೆ ಇರುತ್ತೆ, ಹಗಲಿನ ಸಮಯ ಜಾಸ್ತಿ ಇರುತ್ತೆ. ಅದೇ ತರ ನಮ್ಮ ಆಶೆಗಳು, ಆಕಾಂಕ್ಷೆಗಳು ಮತ್ತು ನಮ್ಮ ಪ್ರಯತ್ನಗಳು ಹಗಲಿನ ರೀತಿಯಲ್ಲಿ ಜಾಸ್ತಿಯಾಗಲಿ, ನಿಮ್ಮ ಕೈಗೊಂಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮೂಡಿ ಬರಲಿ ಅಂತ ದ್ವಾದಶ ರಾಶಿಗಳಿಗೆ ಯಾವ ತರ ಭಾವಫಲಗಳು, ಯಾವ ತರ ರಾಶಿ ಅವರ ಅನುಕೂಲ ಫಲಿತಗಳು ಇದೆಯೋ ಈ ವಿಡಿಯೋ ಮುಖಾಂತರ ನಾವು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಮಿಥುನ ರಾಶಿ ಜಾತಕರಿಗೆ ನೋಡಿಕೊಂಡರೆ, ಈ ಮಕರ ಸಂಕ್ರಮಣ ನಡೆದ ತಕ್ಷಣ, ಮಕರ ಸಂಕ್ರಾಂತಿಯ ಮುಗಿದ ತಕ್ಷಣ ಈ ಟೈಮಲ್ಲಿ ಅಂದ್ರೆ ನಿಮಗೆ ಈ ವರ್ಷದಲ್ಲಿ ನಿಮಗೆ ಗೊತ್ತಿರುವಂತಹ ವ್ಯಕ್ತಿಗಳ, ನಿಮಗೆ ಪರಿಚಯ ಇರುವಂತಹ ವ್ಯಕ್ತಿಗಳು, ನಿಮಗೆ ಸಹಾಯ ಮಾಡುವಂತಹ ವ್ಯಕ್ತಿಗಳ ಬಗ್ಗೆ ನಿಮಗೆ ಗೊತ್ತಿಲ್ಲದಿರುವಂತಹ ವಿಷಯಗಳು ಹೀಗೆ ನಿಮ್ಮ ಗಮನಕ್ಕೆ ಬರುತ್ತೆ. ಅಯ್ಯೋ, ನಾನು ಇಂಥ ವ್ಯಕ್ತಿನ ನಾನು ತಿಳ್ಕೊಂಡಿದ್ದು, ಇಂಥ ವ್ಯಕ್ತಿಯಲ್ಲಿ ಇಂತಹ ಬುದ್ಧಿ ಇದೆಯಾ, ಈ ತರಹ ಒಂದು ನಂಬಿಕೆ ದ್ರೋಹಿ ಬುದ್ಧಿ ಇದೆಯಾ, ಮೋಸಪೂರಿತವಾದ ಬುದ್ಧಿ ಇದೆಯಾ ಅನ್ನುವಂತ ವಿಷಯಗಳು ನಿಮಗೆ ಗೊತ್ತಾಗಲಿದೆ. ಅಂದರೆ ಯೋಚನೆ ಮಾಡಿ, ಈ ಟೈಮ್ ಈ ಸಂದರ್ಭದಲ್ಲಿ, ಈ ಸಮಯದಲ್ಲಿ ನಿಮಗೆ ಗೊತ್ತಿರುವಂತಹ ವ್ಯಕ್ತಿಗಳ ಗೊತ್ತಿಲ್ಲದ ವಿಷಯಗಳನ್ನು ತಿಳಿದುಕೊಳ್ಳುವುದು ಮತ್ತು ಅವರ ಮುಖವಾಡ ಹೊರಗಡೆ ಬರಲಿದೆ. ಅವರ ನಿಜವಾದ ರೂಪ ಏನು ಅನ್ನುವುದು, ಅವರ ಯಾವ ತರ ನಿಮ್ಮ ಹತ್ತಿರ ವರ್ತನೆ ಮಾಡ್ತಾ ಇದ್ರು, ನಿಮ್ಮ ಹಿಂದ್ಗಡೆ ಯಾವ ತರ ನಿಮ್ಮ ಬಗ್ಗೆ ಅವರು ಹೇಳ್ತಾ ಇದ್ರು ಅನ್ನುವ ವಿಷಯಗಳಾಗ್ಲಿ, ನಿಮ್ಮ ಪತನಕ್ಕೆ ಅವರು ಯಾವ ತರ ಸಂಚು ರೂಪಿಸುತ್ತಾ ಇದ್ದಾರೆ ಅನ್ನುವ ವಿಷಯಗಳ ಬಗ್ಗೆ ಮುಂಚೆಯೇ ನಿಮಗೆ ಗೊತ್ತಾಗುತ್ತೆ. ಆ ಕಾರಣದಿಂದ ನೀವು ಅಂತವರ ರೂಪವನ್ನ ನೀವು ಕಳಚೋದಿಕ್ಕೆ ಇದು ಒಂದು ಅದ್ಭುತವಾದ ಸಮಯವಾಗಿರುತ್ತೆ. ನೀವು ಯಾವ್ದಾದ್ರೂ ಒಂದು ಕೆಲಸವನ್ನ ಹೇಳೋಕಾಗದೆ ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡು, ನಿಮ್ಮ ಮನಸ್ಸಲ್ಲೇ ಕೊರಗುತ್ತಾ, ಇದು ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಒಳಗಡೆ ನುಂಗ್ಕೊಳ್ಳೋಕ್ಕೂ ಆಗಲ್ಲ, ಆ ತರ ಒಂದು ಸಮಸ್ಯೆಯಿಂದ ನೀವು ಇದ್ದರೆ, ನಿಮ್ಮ ಭಾವನೆಗಳಿದ್ದರೆ, ಈ ಸಮಯದಲ್ಲಿ ನೀವು ನಿಂಕೋಚವಾಗಿ ಅವುಗಳನ್ನ, ನಿಮ್ಮ ಭಾವವನ್ನ ವ್ಯಕ್ತಪಡಿಸುವುದಕ್ಕೆ, ನಿಮ್ಮಲ್ಲಿರುವಂತಹ ಅನುಮಾನಗಳು ನಿವೃತ್ತಿ ಮಾಡಿಕೊಳ್ಳೋದಕ್ಕೆ ಇದು ಒಂದು ಅನುಕೂಲವಾದ ಸಮಯ. ಮತ್ತೆ ನೀವು ಯಾವುದೇ ಮುಜುಗರವಿಲ್ಲದೆ, ಯಾವುದೇ ಸಂಕೋಚವಿಲ್ಲದೆ ನಿಮ್ಮಲ್ಲಿರುವಂತಹ ಸಂಶಯಗಳನ್ನ ಅವರ ಮುಂದೆ ಇಟ್ಟು, ಇದ್ರ ಬಗ್ಗೆ ನನಗೆ ಸ್ವಲ್ಪ ಡೌಟ್ ಇದೆ, ಇದ್ರ ಬಗ್ಗೆ ಕ್ಲಾರಿಫೈ ಮಾಡ್ಕೋಬೇಕಂತಿದ್ದೀನಿ, ಇದು ನಿಜಾನಾ, ಇದಿಲ್ಲ ಅಂದ್ರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನುವಂತಹ ಮಾರ್ಗದಲ್ಲಿ ನೀವು ನಿಮ್ಮಲ್ಲಿ ಮನಸ್ಸಲ್ಲಿರುವಂತಹ ಭಾವನೆಗಳನ್ನ ಪರಿಹರಿಸಿಕೊಳ್ಳೋದಕ್ಕೆ ಇದು ಉತ್ತಮ ಸಮಯ. ಇನ್ನ ಹೂಡಿಕೆ ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡೋದು, ಪ್ರಾಪರ್ಟಿ ಪರವಾಗಿ ವಿಷಯಗಳನ್ನ ಚರ್ಚಿಸುವುದು ಮತ್ತು ಈ ಸಾಲದ ಸಂಬಂಧಪಟ್ಟಿರುವಂತಹ, ಆರ್ಥಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಿರುವಂತಹ ಈ ವಿಷಯಗಳ ಮೇಲೆ ನೀವು ಜಾಸ್ತಿ ದೃಷ್ಟಿ ಇಡ್ತೀರಾ. ಈ ವರ್ಷ ಆಸ್ತಿ ಇದೆ, ಆಸ್ತಿನ ಮಾರ್ಕೊಳ್ಳಲ್ಲ, ಇಲ್ಲ ಜಾಸ್ತಿ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಎಲ್ಲಿ ಹೂಡಿಕೆ ಮಾಡೋಣ, ಯಾವ್ದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ, ರಿಟರ್ನ್ಸ್ ಬರುತ್ತೆ, ಯಾವ್ದ್ರಲ್ಲಿ ನಿಮಗೆ ಯಾವ ತರ ನೀವು ಟ್ಯಾಕ್ಸ್ ಇದು ಕ್ಲೈಮ್ ಮಾಡ್ಕೋಬಹುದು, ಟ್ಯಾಕ್ಸ್ ನ ಯಾವ್ದಾವ್ದಕ್ಕೆ ನೀವು ಸಂಬಂಧಪಟ್ಟಿರುವಂತಹ ಟ್ಯಾಕ್ಸ್ ನ ನೀವು ಉಳಿಸ್ಕೋಬಹುದು, ಮತ್ತೆ ಎಕ್ಸಂಪ್ಷನ್ ಏನೇನಿದೆಯೋ, ಸೊ ಈ ಮತ್ತೆ ಏನಾದ್ರೂ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆಯಾ, ಅದರಲ್ಲಿಂದ ಹೇಗೆ ಹೊರಗಡೆ ಬರುವುದು ಅನ್ನುವಂತಹ ವಿಷಯಗಳ ಬಗ್ಗೆ ನೀವು ಈ ಕಾನ್ಸಂಟ್ರೇಟ್ ಮಾಡ್ತೀರಾ. ಆ ಕೆಲಸಗಳ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡ್ತೀರಾ. ಮತ್ತೆ ಯಾವ್ದಾದ್ರೂ ಒಂದು ಸೆನ್ಸಿಟಿವ್ ವಿಷಯಗಳ ಬಗ್ಗೆ, ಸೂಕ್ಷ್ಮವಾದ ವಿಷಯಗಳ ಬಗ್ಗೆ ನೀವು ಚರ್ಚೆ ಮಾಡುವಾಗ, ಇಲ್ಲ ಇತರರ ಜೊತೆ ನೀವು ಮಾತನಾಡುವಾಗ ನೀವು ಹುಷಾರಾಗಿರ್ಬೇಕು. ಮಾತಿನ ಮೇಲೆ ಹಿಡಿತಾ ಇರ್ಲಿ, ಅದೇ ತರ ನೀವು ಹುಷಾರಾಗಿ ವ್ಯವಹರಿಸಬೇಕು. ಸೂಕ್ಷ್ಮವಾಗಿ ನೀವು ನೊಂದ್ಕೋಬಾರ್ದು, ಬೇರೆಯವ್ರನ್ನ ನೋಯಿಸಬಾರ್ದು ಅನ್ನೋ ತರ ನೀವು ಡಿಪ್ಲೊಮ್ಯಾಟಿಕ್ ಆಗಿ
ಈ ಟೈಮಲ್ಲಿ ನೀವು ವರ್ತನೆ ಮಾಡ್ಬೇಕಾಗುತ್ತೆ. ಈ ವರ್ಷದಲ್ಲಿ ನಿಮ್ಮನ್ನ ನೀವು ನಂಬ್ಕೋಬೇಕು. ಯಾರೋ ಬರ್ತಾರೆ, ಏನೋ ಮಾಡ್ತಾರೆ, ಇದು ನನ್ನ ಕೆಲಸ ಅಲ್ಲ, ಇದು ನನ್ಗೆ ಕೊಟ್ಟಿದ್ರು, ಬೇರೆಯವ್ರಿಗೆ ಈ ಜವಾಬ್ದಾರಿನ ವಹಿಸಿದ್ದೀನಿ, ಅವ್ರು ನೋಡ್ಕೊಳ್ತಾರೆ. ಇಲ್ಲ ಅಂದ್ರೆ ಬೇರೆಯವ್ರನ್ನ ನಂಬ್ಕೊಳ್ಳೋದು ತುಂಬಾ ಅವಿವೇಕತನ ಆಗ್ತಾ ಆಗುತ್ತೆ. ಈ ವರ್ಷದಲ್ಲಿ ನಿಮ್ಮನ್ನ ನೀವೇ ನಂಬ್ಕೋಬೇಕು. ನಿಮ್ಮ ಕೆಲಸ ನೀವೇ ಜವಾಬ್ದಾರಿಯುತೆಯಿಂದ ಒಂದಕ್ಕೆರಡು ಸಾರಿ ಯೋಚನೆ ಮಾಡಿ, ಒಂದಕ್ಕೆರಡು ಸಾರಿ ಪರಿಶೀಲನೆ ಮಾಡಿ, ನೀವು ಕೊಟ್ಟಿರುವಂತಹ ವೃತ್ತಿ ಉದ್ಯೋಗಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಬೇರೆಯವ್ರನ್ನ ನಂಬೋದು, ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ. ನಿಮ್ಮ ಕೆಲಸವನ್ನ ನೀವೇ ಮಾಡ್ಕೊಂಡು ನಿಮಗೆ ವಿಶ್ವಾಸ ಬರಲಿ. ಖಂಡಿತ ಆಗುತ್ತೆ, ಖಂಡಿತ ನಾನು ಮಾಡ್ತೀನಿ ಅನ್ನುವಂತಹ ಒಂದು ವಿಶ್ವಾಸದಿಂದ ನೀವು ಮುಂದೆ ಹೋಗಿ ಆ ಕೆಲಸ ಕಾರ್ಯಗಳಲ್ಲಿ ವಿಜಯವನ್ನು ಕಾಣ್ತೀರಾ. ಮತ್ತೆ ನಿಮ್ಮಲ್ಲಿ ನೀವು ಮಾಡುವಂತಹ ಕೆಲಸ ಮಾಡುವಂತಹ ಪ್ರದೇಶಗಳಲ್ಲಿ, ಕಾರ್ಯಾಲಯಗಳಲ್ಲಿ ನಿಮ್ಮಲ್ಲಿ ಬರುವಂತಹ ಚೇಂಜಸ್, ನೀವು ಡಿಪ್ಲೊಮೆಟಿಕ್ ಆಗಿ ಮಾತಾಡೋದು, ಇಲ್ಲ ಒಂದು ಸ್ಮಾರ್ಟ್ ಯೋಚನೆ ಮಾಡೋದು, ನಿಮ್ಮಲ್ಲಿರುವಂತಹ ಒಂದು ಆಚರಣಾತ್ಮಕ ಆದಂತಹ ಒಂದು ವಿಷಯಗಳನ್ನು ಹಂಚಿಕೊಳ್ಳೋದು, ಈ ತರ ಒಳ್ಳೆ ಚೇಂಜಸ್ ನಿಮ್ಮಲ್ಲಿ ನೋಡಿ ನಿಮ್ಮ ಸಿಬ್ಬಂದಿ ಅಂದ್ರೆ ನಿಮ್ಮ ಕಾರ್ಯಾಲಯದಲ್ಲಿ ನೀವು ಕೆಲಸ ಮಾಡುವಂತಹ ಜಾಗಗಳಲ್ಲಿ ನಿಮ್ಮ ಚಾಣಕ್ಯತನವನ್ನ, ನಿಮ್ಮ ಜಾಣತನವನ್ನ, ನಿಮ್ಮಲ್ಲಿ ಬರುವಂತಹ ಒಳ್ಳೆ ಚೇಂಜಸ್ ಅನ್ನ ಅವರು ನೋಡಿ ನಿಮಗೆ ಪ್ರಶಂಸೆ ಮಾಡುವುದು, ಅವರು ಗುರುತಿಸುವುದು, ನೀವು ಕಾಣಿಸಿಕೊಳ್ಳುವುದು ಅನ್ನುವುದು ಆಗುತ್ತೆ. ಈ ವಿಷಯಗಳಿಂದ ನೀವು ಹೊಸ ಹೊಸ ಜವಾಬ್ದಾರಿಗಳನ್ನ, ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೊಳ್ಳೋದಕ್ಕೆ, ಹೊಸ ವಿಧವಾದ ಸುಲಭವಾದ ಪರಿಷ್ಕಾರ ಮಾರ್ಗಗಳನ್ನ ತಿಳಿಸೋದಕ್ಕೆ ನಿಮ್ಗೆ ಅನುಕೂಲವಾಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರ್ತೀನಿ, ಇದಕ್ ಮುಂಚೆ ನಡೆದಿರೋದರೆಲ್ಲ, ಇದಕ್ ಮುಂಚೆ ನಿಮ್ಮ ಹತ್ರ ಬಂದಿರೋರೆಲ್ಲ, ಇದಕ್ ಮುಂಚೆ ನಿಮಗೆ ಪಾಸ್ಟ್ ಅಲ್ಲಿ ಏನಾಗಿದೆಯೋ ಅದನ್ನೆಲ್ಲ ಬಿಟ್ಟು ಈಗ ಹೊಸದಾಗಿ ಹೊಸ ವ್ಯಕ್ತಿಯಾಗಿ ರೂಪಾಂತರಗೊಂಡು ನಿಮ್ಮ ಕೆಲಸದ ಮೇಲೆ ನಿಮಗೆ ಶ್ರದ್ಧೆ ಇರಲಿ. ನಿಮ್ಮ ವ್ಯವಹಾರಗಳ ಮೇಲೆ ನೀವೇ ಜವಾಬ್ದಾರಾಗಿರಿ, ನೀವೇ ನಿರ್ಧಾರ ತಗೊಳ್ಳುವಂತಹ ಒಂದು ಪೊಸಿಷನ್ ನಲ್ಲಿ ನೀವೇ ಇರಬೇಕು. ಇದಾದಂತಹ ಈ ಬದಲಾವಣೆ ಏನಿದೆಯೋ, ಈ ಬದಲಾವಣೆ ನಿಮಗೆ ಸಾಕಷ್ಟು ಯಶಸ್ಸನ್ನ, ಸಾಕಷ್ಟು ಧನವನ್ನ, ಸಾಕಷ್ಟು ಸೌಖ್ಯವನ್ನ, ನೆಮ್ಮದಿಯನ್ನ ಕೊಡುತ್ತೆ. ಹೊಸದಾಗಿ ಯಾವ್ದಾದ್ರು ಮಾಡೋಣ, ಹೊಸದಾಗಿ ಒಂದು ನಿರ್ಧಾರ ತಗೊಳ್ಳೋಣ, ಹೊಸದಾಗಿ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋಣ, ನಮ್ಮಲ್ಲಿ ಏನು ಮಿಸ್ಟೇಕ್ಸ್ ಇದೆ, ನಾನು ಎಲ್ಲಿ ತಡುತ್ತಾ ಇದ್ದೀನಿ ಅನ್ನೋಂತಹ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ನೀವು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಇದು ನಿಮ್ಮ ಅಭಿವೃದ್ಧಿಗೆ, ವೈಯಕ್ತಿಕ ಮತ್ತು ವ್ಯಾಪಾರ ದಕ್ಷತೆಯಲ್ಲಿ, ನಿಮ್ಮ ವ್ಯವಹಾರ ದಕ್ಷತೆಯಲ್ಲಿ ಅತ್ಯಂತ ಯಶಸ್ಸನ್ನು ಕಾಣಬಹುದು ಈ ಮಕರ ಸಂಕ್ರಮಣ ಮುಗಿದ ಮೇಲೆ. ಆ ಕಾರಣದಿಂದ ನಿಮಗೆ ಎಲ್ಲವೂ ಒಳ್ಳೆಯದಾಗಲಿ, ಹೊಸ ರೂಪ, ಹೊಸ ಅವಕಾಶಗಳು, ಹೊಸ ಯಶಸ್ಸು ನಿಮ್ಮದಾಗಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.